ಹಲೋ ಫ್ರೆಂಡ್ಸ್, ಇದು ನವೋದಯ ಫೌಂಡೇಶನ್ ಅರ್ಪಿಸುತ್ತಿರುವ ಕರೆಂಟ್ ಅಫೇರ್ಸ್ ಕ್ಲಾಸಸ್ UPSC, KPSC ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೋಸ್ಕರ ಆಯೋಜಿಸಲಾಗ್ತಿದೆ. ನಿಮಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ನಮ್ಮ ವೆಬ್ಸೈಟ್ www.navodaya.foundation.in ಗೆ ಲಾಗಿನ್ ಆಗ್ಬೋದು ಅಥವಾ ಇಲ್ಲಿ ಕೊಟ್ಟಿರುವಂತಹ ಫೋನ್ ನಂಬರ್ಗೆ ಕಾಲ್ ಮಾಡಿ ನಿಮಗೇನು ಕ್ವೆರೀಸ್ ಇದೆ, ಏನಾದರೂ ಡೌಟ್ಸ್ ಇದ್ದರೆ ವಿಚಾರಿಸ್ಬೋದು. ಇಂದಿನ ವಿಡಿಯೋದಲ್ಲಿ ನಾವು DTP ಅಂತ ಹೇಳಿದರೆ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಈ ವಿಚಾರದ ಬಗ್ಗೆ, ಈ ಯೋಜನೆಯ ಬಗ್ಗೆ ನಾವು ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಇದು ನಮ್ಮ GS ಪೇಪರ್ 3ನಲ್ಲಿ ಬರುತ್ತೆ, ಇನ್ಫ್ರಾಸ್ಟ್ರಕ್ಚರ್. ಸೊ ಸೈನ್ಸ್ ಪೇಪರ್ನಲ್ಲಿ ಬರೋವಂಥದ್ದು. ಇದು ಪ್ರಿಲಿಮ್ಸ್ ಪಾಯಿಂಟ್ ಆಫ್ ವ್ಯೂ ಅನ್ನೋದಕ್ಕಿಂತ ಮೇನ್ಸ್ ಪಾಯಿಂಟ್ ಆಫ್ ವ್ಯೂ ಇಂದ ನಮಗೆ ತುಂಬಾ ಮಹತ್ವವಾಗಿದೆ. ಸೊ ಈ DTP ಅಂದ್ರೇನು, DTE ಅಂದ್ರೇನು, ಅದರ ಸಹಭಾಗಿಗಳು ಯಾವ ಯಾವ ಕಂಟ್ರೀಸ್ಗಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡ್ತಿದೆ, ಯಾಕೆ ಈ ಪ್ರಾಜೆಕ್ಟ್ ನಮಗೆ ನೀಡ್ ಇದೆ, ರಿಕ್ವೈರ್ಡ್ ಇದೆ, ಯಾಕೆ ತುಂಬ ಅಗತ್ಯವಾಗಿದೆ, ಇದರಿಂದ ನಮ್ಮ ಇಂಡಿಯಾಗೆ ಯಾವ ರೀತಿ ಎಲ್ಲ ಪ್ರಯೋಜನ ಇದೆ ಅಂತ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲಿಗೆ ಈ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಅಂದರೆ ಏನು? ಈ ಹೆಸರಲ್ಲೇ ಸೂಚಿಸ್ತಾ ಇರೋ ಹಾಗೆ, ಈಗ ಕಾರ್ಬನ್ ಅಂತ ಹೇಳಿದರೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಇಂಗಾಲ ಅಂತ ಹೇಳ್ತೀವಿ. ಕಾರ್ಬನ್ ಅಂತ ಅಂದರೆ, ಸೊ ಈ ಕಾರ್ಬನ್ ಡೈಆಕ್ಸೈಡ್ ಅಂತ ಅಂದರೆ ಇಂಗಾಲ ಡೈಆಕ್ಸೈಡ್. ಸೊ ಆಸ್ ದ ನೇಮ್ ಇಟ್ ಸೆಲ್ಫ್ ಸಜೆಸ್ಟ್, ಕಾರ್ಬನೈಸೇಷನ್ ಅಂತ ಹೇಳಿದರೆ, ಸೊ ದಿಸ್ ಇಸ್ ಕಾರ್ಬನೈಸೇಷನ್. ಕಾರ್ಬನೈಸೇಷನ್ ಅಂತ ಅಂದರೆ ಅಡಿಷನ್ ಆಫ್ ಕಾರ್ಬನ್, ಇಂಗಾಲವನ್ನು ಸೇರ್ಪಡೆ ಮಾಡುವಂಥದ್ದನ್ನ ನಾವು ಕಾರ್ಬನೈಸೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಡಿಕಾರ್ಬನೈಸೇಷನ್ ಅಂತ ಹೇಳಿದರೆ ಕಾರ್ಬನ್ ಕಂಟೆಂಟ್ ಏನಿದೆ ಅಥವಾ ಕಾರ್ಬನ್ ಡೈಆಕ್ಸೈಡ್ನ ರಿಮೂವ್ ಮಾಡುವಂಥದ್ದು. ಸೊ ಇಂಗಾಲ ಕಳೆಯುವುದು ಅಥವಾ ಕಾರ್ಬನ್ನ ತೆಗೆಯುವಂಥದ್ದನ್ನ ಡಿಕಾರ್ಬನೈಸೇಷನ್ ಅಂತ ಹೇಳ್ತೀವಿ. ಟ್ರಾನ್ಸ್ಪೋರ್ಟ್ ಅಂತ ಹೇಳಿದರೆ ನಮಗೆಲ್ಲ ಗೊತ್ತು, ಇಟ್ ಈಸ್ ಒನ್ ಆಫ್ ದ ಸೆಕ್ಟರ್ಸ್ಗೆ ಬರುವಂಥದ್ದು, ಅಂದರೆ ಸಾಗಣೆ ಅಥವಾ ಸಾರಿಗೆ ಅಂತ ಹೇಳ್ತೀವಿ. ಟೋಟಲ್ ಆಗಿ ಈ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳಿದರೆ ಸಾಗಣೆಯಲ್ಲಿ ಕಾರ್ಬನ್ ಅಂಶವನ್ನು ತೆಗೆಯುವುದು. ಸೊ ಇದೇ ಈ ಪ್ರಾಜೆಕ್ಟ್ನ ಪ್ರಮುಖ ಉದ್ದೇಶ, ಮತ್ತು ಅದರ ನೇಮಿನ ಮೀನಿಂಗು ಕೂಡ ಇದೇ ಆಗಿದೆ. ಅಂದರೆ ಸಾಗಣೆಯಲ್ಲಿ ಕಾರ್ಬನ್ ಅಂಶವನ್ನು ತೆಗೆದುಹಾಕುವುದು. ಕಾರ್ಬನೈಸೇಷನ್ ಮೊದಲೇ ಹೇಳಿದಾಗೆ ಇರೋ ಕಾರ್ಬನ್ನಲ್ಲಿ ಮತ್ತಷ್ಟು ಕಾರ್ಬನ್ನ ಕೂಡಿಸುವಂಥದ್ದು. ಡಿಕಾರ್ಬನೈಸೇಷನ್ ಅಂತಂದರೆ ಕಾರ್ಬನ್ ಅಂಶವನ್ನು ತೆಗೆದುಹಾಕುವುದು. ಇದನ್ನು ನಾವು ಡಿಕಾರ್ಬನೈಸೇಷನ್ ಅಂತ ಹೇಳ್ತೀವಿ. ಹಾಗಾದರೆ ಈ DTP ಅಂತ ಹೇಳಿದರೆ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ನ ಜಾರಿಗೆ ತಂದಿದ್ದು ಯಾವ ಸಂಸ್ಥೆ? ಸೊ ಅದರೆಲ್ಲದರ ಬಗ್ಗೆ ತಿಳ್ಕೊಳ್ಳೋಣ. ಆಗಿದೆ ಮೊದಲನೇದಾಗಿ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ. ಸೊ ದಟ್ ಈಸ್ ಸಾಗಣೆಯಲ್ಲಿ ಕಾರ್ಬನ್ ಅಂಶವನ್ನು ತೆಗೆಯುವಂತಹ ಒಂದು ಪ್ರಾಜೆಕ್ಟ್ನ ಭಾರತದಲ್ಲಿ 2 ಸಂಸ್ಥೆಗಳು ಜಾರಿಗೆ ತಂದದ್ದು. ಒಂದು ನೀತಿ ಆಯೋಗ, ಸೊ ಫಸ್ಟ್ ಒನ್ ಈಸ್ ನೀತಿ ಆಯೋಗ್, ಮತ್ತು ಎರಡನೆಯದಾಗಿ ITF ಅಂತ ಹೇಳ್ತೀವಿ, ದಟ್ ಈಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್. ಸೊ ಈ 2 ಸಂಸ್ಥೆಗಳು ಕೂಡಿ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಎನ್ನುವಂತಹ ಪ್ರಾಜೆಕ್ಟ್ನ ಜಾರಿಗೆ ತರುತ್ತೆ. ಇದರ ಪ್ರಮುಖ ಉದ್ದೇಶ ಏನಂತ ಅಂದರೆ ಲೋ ಕಾರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್. ಇದೇ ಪ್ರಮುಖ ಉದ್ದೇಶ ಅಂತ ಹೇಳಿದರೆ ಸಾಗಣೆಯಲ್ಲಿ ಕಾರ್ಬನ್ ಅಂಶವನ್ನು ಕಡಿಮೆ ಮಾಡುವಂಥದ್ದು. ಸೊ ಸಿಂಪಲ್ ಆಗಿ ಹೇಳೋದಾದ್ರೆ ಲೋ ಕಾರ್ಬನ್ ಟ್ರಾನ್ಸ್ಪೋರ್ಟ್, ಕಡಿಮೆ ಇಂಗಾಲ ಸಾಗಣೆ. ಸೊ ದಟ್ ಈಸ್ ಪ್ರಮುಖ ಉದ್ದೇಶ ಏನಂತ ಅಂದರೆ ಕಡಿಮೆ ಇಂಗಾಲ ಸಾಗಣೆ. ಸೊ ಲೋ ಕಾರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಇನ್ ಇಂಡಿಯಾ ಇದರ ಪ್ರಮುಖ ಉದ್ದೇಶ. ಮೇನ್ ಏಮ್ ಬಂದರೆ ಲೋ ಕಾರ್ಬನ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್, ಈ ಪ್ರಾಜೆಕ್ಟ್ನ ಉದ್ದೇಶ. ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ, ಸೊ ಹೌ ಇಟ್ ಈಸ್ ಮೇಡ್. ಸೊ ಯಾವ ರೀತಿ ಇಂಡಿಯಾದಲ್ಲಿ ಇದನ್ನು ಜಾರಿಗೆ ತರಲಾಗುತ್ತೆ, ಸೊ ಅದರಿಂದ ಇರುವಂತಹ ಇಂಟೆನ್ಷನ್ಸ್ ಏನು ಆಗಿದೆ. ಫಸ್ಟ್ ಪಾಯಿಂಟ್ ಹೇಳೋದಿದ್ರೆ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ, ಆರ್ ಎಲ್ ಸಿಂಪಲ್ ಆಗಿ DTP ಅಂತ ಹೇಳ್ತೀನಿ. ಸೊ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಇಂಡಿಯಾ ಏನು ಮಾಡ್ತಿದೆ, ಅಸೆಸ್ ಇಟ್ ವಿಲ್ ಡಿಸೈನ್ ಅ ಟೈಲರ್ ಮೇಡ್ ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಅಸೆಸ್ಮೆಂಟ್ ಫಾರ್ ಇಂಡಿಯಾ. ಅಸೆಸ್ಮೆಂಟ್ ಅಂತ ಹೇಳಿದರೆ ಇಟ್ ಈಸ್ ಜಡ್ಜಿಂಗ್ ಆರ್ ಎಲ್ಸ್ ಇವ್ಯಾಲ್ಯೂಯೇಟ್ ಮಾಡುವಂಥದ್ದು, ಸರಿನಾ ತಪ್ಪ, ಲೈಕ್ ಈ ರೀತಿಯಾಗಿ ಇವ್ಯಾಲ್ಯೂಯೇಷನ್ ಅಂತ ಹೇಳ್ತೀವಿ. ಸೊ ಮೌಲ್ಯಮಾಪನ ಅಂತ ಹೇಳ್ಬೋದು. ಇವ್ಯಾಲ್ಯೂಯೇಷನ್ ಅಂತ ಹೇಳಿದರೆ ದಟ್ ಈಸ್ ಮೌಲ್ಯಮಾಪನ. ಸೊ ಇಲ್ಲಿ DTP ಯೋಜನೆ ಏನು ಮಾಡುತ್ತೆ ಅಂತಂದರೆ ಸಾರಿಗೆ ಮಾಡುವಾಗ ಅಥವಾ ಸಾಗಣೆಯಲ್ಲಿ
ಹೊರಸೂಸುವಿಕೆಯ ಮೌಲ್ಯಮಾಪನವನ್ನ ಭಾರತ ದೇಶಕ್ಕೆ ಅಥವಾ ಭಾರತ ದೇಶದ ವಾತಾವರಣಕ್ಕೆ ಅನುಗುಣವಾಗಿ ಅದಕ್ಕೆ ತಕ್ಕಂತೆ ವಿನ್ಯಾಸಗೊಳಿಸುತ್ತೆ ಮತ್ತೆ ಅದನ್ನ ರೂಪುಗೊಳಿಸುತ್ತೆ. ಮೇನ್ ಥಿಂಗ್ ಅದು ಇದಿರೋದು. ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಅಸೆಸ್ಮೆಂಟ್ನ ಇಂಡಿಯಾಗೆ ಸಜೆಸ್ಟ್ ಮಾಡುವಂಥದ್ದು. ಹೊರಸೂಸುವಿಕೆ ಸಾಗಣೆಯ ಹೊರಸೂಸುವಿಕೆಯ ಮೌಲ್ಯಮಾಪನವನ್ನ ವಿನ್ಯಾಸಗೊಳಿಸುವುದು ಮೊದಲನೇ ಪಾಯಿಂಟ್. ಇದು ವೆರಿ ಇಂಪಾರ್ಟೆಂಟ್. ಸೊ ನೆಕ್ಸ್ಟ್ ಮೇನ್ ಇಂಟೆನ್ಷನ್ ಬಂದ್ಬಿಟ್ಟು ಲೋ ಕಾರ್ಬನ್ ಟ್ರಾನ್ಸ್ಪೋರ್ಟ್, ಮುಂಚೆನೆ ಹೇಳಿದಾಗೆ. ಥರ್ಡ್ ಪಾಯಿಂಟ್, ಇಟ್ ವಿಲ್ ಪ್ರೊವೈಡ್ ದ ಗವರ್ಮೆಂಟ್ ವಿತ್ ದ ಡೀಟೇಲ್ಡ್ ಅಂಡರ್ಸ್ಟ್ಯಾಂಡಿಂಗ್ ಆಫ್ ಕರೆಂಟ್ ಅಂಡ್ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಆಕ್ಟಿವಿಟಿ. ಅಂದ್ರೆ ಈ ಪ್ರಾಜೆಕ್ಟ್ ಇಂದಾಗಿ ಸರ್ಕಾರಕ್ಕೆ ಪ್ರಸ್ತುತ ಅಂತ ಅಂದ್ರೆ ಕರೆಂಟ್, ಫ್ಯೂಚರ್ ಅಂತ ಹೇಳಿದ್ರೆ ಭವಿಷ್ಯ. ಸೊ ಈ ಪ್ರಾಜೆಕ್ಟ್ ಇಂದಾಗಿ ಸರ್ಕಾರಕ್ಕೆ ಪ್ರಸ್ತುತ ಹಾಗೂ ಭವಿಷ್ಯದ ಸಾಗಣೆ ಚಟುವಟಿಕೆಗಳ ಬಗ್ಗೆ ನಿಖರವಾಗಿ ಮಾಹಿತಿಗಳು ದೊರೀತಾ ಹೋಗುತ್ತೆ. ಸೊ ಇದರಿಂದಾಗಿ ಏನಾಗುತ್ತೆ, ಗೌರ್ಮೆಂಟ್ಗೆ ಪ್ರಾಪರ್ ಡಿಸಿಷನ್ಸ್ ತಗೊಳ್ಳೋದ್ರಲ್ಲಿ, ಪ್ರಾಪರ್ ಸ್ಟ್ರಾಟಜೀಸ್ ಹಾಕೋದ್ರಲ್ಲಿ ತುಂಬಾನೇ ಹೆಲ್ಪ್ ಆಗುತ್ತೆ ಈ ಪ್ರಾಜೆಕ್ಟ್ ಇಂದ. ಲಾಸ್ಟ್ ಪಾಯಿಂಟ್ ಬಂದ್ಬಿಟ್ಟು ದ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಏನಿದೆ. ಸೊ ನಮ್ಮಲ್ಲಿ ಈ ಡಿಸಿಷನ್ ಮೇಕರ್ಸ್ಗಳಂತ ಇರ್ತಾರೆ, ಅಂದರೆ ನಿರ್ಧಾರವನ್ನ ಕೈ ತೆಗೆದುಕೊಳ್ಳುವಂಥವ್ರು. ಈ ಡಿಸಿಷನ್ ಮೇಕರ್ಸ್ ಏನಿರ್ತಾರೆ, ಒಂದು ಪ್ಲಾನ್ ಹಾಕಿ ಸ್ಟ್ರಾಟಜಿ ಮಾಡಿ ಅದಕ್ಕೆ ತಕ್ಕಂತೆ ಗೋಲ್ಸ್ನ ಸೆಟ್ ಮಾಡೋದಕ್ಕೆ ಈ ಒಂದು ಪ್ರಾಜೆಕ್ಟ್ ಹೆಲ್ಪ್ ಆಗ್ತಾ ಹೋಗುತ್ತೆ. ಸೊ ದಟ್ ಈಸ್ ಡಿಸಿಷನ್ ಮೇಕರ್ಸ್. It will help the decision makers to achieve their targets. So this is the most important point. For example, ಇಲ್ಲಿ ಒಂದು ಎಕ್ಸಾಂಪಲ್ಸ್ನ ಕೊಟ್ಟಿದ್ದಾರೆ. ಈಗ ಕಂಪ್ನೀಸ್ಗಳಾಗಿರ್ಬೋದು, ಈ ಸಿಟೀಸ್ನಲ್ಲಿ ಈ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ನೀವು ಎನ್ವೈರನ್ಮೆಂಟ್ನಲ್ಲಿ ಓದ್ತೀರಾ. ಸೊ ದಿಸ್ ಈಸ್ ಅನ್ ಅಗ್ರಿಮೆಂಟ್ ಎಲ್ಲಿ ವೇರ್ ಈಗ ಪೊಲ್ಯೂಷನ್ಸ್ನ ರೆಡ್ಯೂಸ್ ಮಾಡೋವಂಥದ್ದನ್ನ ಇನ್ವಾಲ್ವ್ ಆಗಿರುವಂಥದ್ದು ಈ ಅಗ್ರಿಮೆಂಟ್. ಸೊ ಅದರಲ್ಲಿ ನ್ಯಾಷನಲಿ ಡಿಟರ್ಮೈನ್ಡ್ ಕಾಂಟ್ರಿಬ್ಯೂಟರ್ಸ್ ಅಂತ ಹೇಳ್ತೀವಿ, NDCS. ಸೊ ಎಲ್ಲದೂ ಕೂಡ ಈ ಅಗ್ರಿಮೆಂಟ್ನಲ್ಲಿ ಸೈನ್ ಆಗಿದೆ. ದೇ ಹ್ಯಾವ್ ಸೆಟ್ ದೇರ್ ಓನ್ ಟಾರ್ಗೆಟ್ಸ್. ಅವ್ರುಗಳು ಇಷ್ಟು ವರ್ಷದಲ್ಲಿ ಇಷ್ಟು ಎಮಿಷನ್ಸ್ನ ರೆಡ್ಯೂಸ್ ಮಾಡಬೇಕು, ಪೊಲ್ಯೂಷನ್ಸ್ನ ರೆಡ್ಯೂಸ್ ಮಾಡಬೇಕು ಅಂತ ಟಾರ್ಗೆಟ್ಸ್ಗಳನ್ನ ಸೆಟ್ ಹಾಕೊಂಡಿರೋ ಹಾಗೆ, ಲೈಕ್ ದೇ ಹ್ಯಾವ್ ಕೆಪ್ಟ್ ದೇರ್ ಓನ್ ಟಾರ್ಗೆಟ್ಸ್. ಸೊ ಈ ರೀತಿಯಾಗಿ ಇರುತ್ತೆ. ಸೊ ದಿಸ್ ಈಸ್ ಅನ್ ಎಕ್ಸಾಂಪಲ್. ಸೊ ಲೈಕ್ ದ್ಯಾಟ್. ಸೊ ಈ ಒಂದು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಕೂಡ ನಮ್ಮ ಭಾರತದಲ್ಲಿ ಯಾರು ನಿರ್ಧಾರವನ್ನ ಕೈ ತೆಗೆದುಕೊಳ್ತಾರೆ ಡಿಸಿಷನ್ ಮೇಕರ್ಸ್ಗೆ, ಅವರ ಟಾರ್ಗೆಟ್ಸ್ಗಳನ್ನ ಗೋಲ್ಸ್ಗಳನ್ನ ಅಚೀವ್ ಮಾಡೋದಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ. ಸೊ ಇದು ಇಂಡಿಯಾದಲ್ಲಿ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ನ ಹೇಗೆ, ಅದರ ಇಂಟೆನ್ಷನ್ಸ್ ಏನು, ಅದರಿಂದಾಗಿ ಗೌರ್ಮೆಂಟ್ಗೆ ಯಾವ ರೀತಿಯಾಗಿ ಹೆಲ್ಪ್ ಆಗುತ್ತೆ ಅನ್ನೋದರ ಬಗ್ಗೆ ಇದು ಇರುವಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ನಾವು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳ್ತೇವೆ. ಹಾಗಿದ್ರೆ ಈ ಎಮರ್ಜಿಂಗ್ ಎಕಾನಮೀಸ್ ಅಂದ್ರೇನು? ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಈ DTP ಅಂತ ಅಂದ್ರೆ ಇಟ್ ಈಸ್ ಡಿಫ್ರೆಂಟ್, DTE ಅಂತ ಹೇಳಿದ್ರೆ ಡಿಫ್ರೆಂಟ್. DTP ಅಂತ ಹೇಳಿದ್ರೆ ಇಟ್ ಈಸ್ ಜಸ್ಟ್ ಅ ಪ್ರಾಜೆಕ್ಟ್, ದಟ್ ಈಸ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಅಂತ ಹೇಳ್ತೀವಿ. ಈ DTE ಅಂತ ಹೇಳಿದ್ರೆ ಈ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಏನಿದೆ ಅದು ಎಮರ್ಜಿಂಗ್ ಎಕಾನಮೀಸ್ ನಲ್ಲಿ ಅಳವಡಿಸಿರುವಂಥದ್ದು. ಸೊ ಈ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಈಸ್ ದ ಮೇಜರ್ ಥಿಂಗ್. ಸೊ ಅದರಲ್ಲಿ ಈ DTP ಅಥವಾ DTI ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಮತ್ತೆ DTE ಎಲ್ಲ ಒಂಥರ ಸಬ್ ಗ್ರೂಪ್ಸ್ ಇದ್ದಂಗೆ. ದೇ ಆರ್ ದ ಫ್ಯಾಮಿಲಿ ಆಫ್ ಪ್ರಾಜೆಕ್ಟ್ಸ್ ಆಫ್ DT ವಿತ್ ದ ಮೇನ್ ಇಂಟೆನ್ಷನ್ ಏನಂತ ಅಂತಂದ್ರೆ ಡಿಕಾರ್ಬನೈಸೇಷನ್, ಕಡಿಮೆ ಪ್ರಮಾಣದಲ್ಲಿ ಕಾರ್ಬನ್ ಹೊರಸೂಸುವಿಕೆಯನ್ನ ತಡೆಗಟ್ಟೋದು ಅಥವಾ ಕಡಿಮೆ ಮಾಡುವಂಥದ್ದು ಇದರ ಮೇನ್ ಇಂಟೆನ್ಷನ್ ಆಗಿದೆ. ಹಾಗಾದ್ರೆ ಫಸ್ಟ್ ನೋಡೋಣ ವಾಟ್ ಆರ್ ದಿಸ್ ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳಿ. ಈ ಎಮರ್ಜಿಂಗ್ ಎಕಾನಮೀಸ್ ಅಂತಂದ್ರೆ ಏನಂತಂದ್ರೆ ದೀಸ್ ಆರ್ ಏನಂತಂದ್ರೆ ಮಾರ್ಕೆಟ್ಸ್ಗಳು ಅಥವಾ ಎಕನಾಮಿಕ್ಸ್. ದೀಸ್ ಆರ್ ದ ಎಕಾನಮೀಸ್ ವಿಚ್ ಆರ್ ಇನ್ ಡೆವಲಪಿಂಗ್ ಕಂಟ್ರೀಸ್. ಎಲ್ಲಿ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಆರ್ಥಿಕತೆ ಅಭಿವೃದ್ಧಿ ಹೊಂದಿದೆಯೋ ಅದನ್ನು ನಾವು ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳ್ತೇವೆ. ಸೊ ದಟ್ ಈಸ್ ಎಮರ್ಜಿಂಗ್ ಎಕಾನಮೀಸ್ ಆರ್ ಡೆವಲಪಿಂಗ್ ಕಂಟ್ರೀಸ್ ಎಕಾನಮೀಸ್ ಅಥವಾ ಎಮರ್ಜಿಂಗ್ ಮಾರ್ಕೆಟ್ಸ್ಗಳಂತ ಹೇಳ್ತೀವಿ. ಕನ್ನಡದಲ್ಲಿ ಹೇಳೋದಾದ್ರೆ ಅಭಿವೃದ್ಧಿಯನ್ನ ಹೊಂದುತ್ತಿರುವಂತಹ ದೇಶಗಳು ಅಥವಾ ಉದಯೋನ್ಮುಖ ಆರ್ಥಿಕತೆಯನ್ನ ಹೊಂದುತ್ತಿರುವಂತಹ ದೇಶಗಳನ್ನ ನಾವು ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳ್ತೇವೆ. ಸೊ ಈ ಎಮರ್ಜಿಂಗ್ ಎಕಾನಮೀಸ್ ಅಲ್ಲಿ ತುಂಬಾ ದೇಶಗಳು ಬರುತ್ತೆ, ಆದರೆ ಮೋಸ್ಟ್ ಇಂಪಾರ್ಟೆಂಟ್ಲಿ ವಿ ಹ್ಯಾವ್ ಟು. ಸೊ ಅದರಲ್ಲಿ ನಾವು ಬೆಮ್ ಅಂತ ಹೇಳ್ತೀವಿ, 10 ಬೆಮ್ ಅಂತ ಹೇಳ್ತೀವಿ. ಈ 10 ಬೆಮ್ ಅಂತ ಏನಂತಂದ್ರೆ 10 ಬಿಗ್ ಎಮರ್ಜಿಂಗ್ ಮಾರ್ಕೆಟ್ಸ್ಗಳಂತ ಹೇಳ್ತೀವಿ. ಈ 10 ಬಿಗ್ ಎಮರ್ಜಿಂಗ್ ಅದರ್ ಕಂಟ್ರೀಸ್, ಅದರ್ ಡೆವಲಪಿಂಗ್ ನೇಷನ್ಸ್ಗಳನ್ನು ನಾವು ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳ್ತೀವಿ. ಆದರೆ ಬಿಗ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಬಂದಾಗ ಅದರಲ್ಲಿ 10 ರಾಷ್ಟ್ರಗಳು, ಕಂಟ್ರೀಸ್ಗಳು ಒಳಗೊಂಡಿದೆ. ಸೊ ಅದರಲ್ಲಿ ಇಂಡಿಯಾ,
ಬಾಂಗ್ಲಾದೇಶ್ ಆಗಿರ್ಬೋದು, ಇಂಡಿಯಾ, ಬಾಂಗ್ಲಾದೇಶ್, ಇಂಡೋನೇಷ್ಯಾ, ಅರ್ಜೆಂಟೀನಾ, ಸೌತ್ ಆಫ್ರಿಕಾ, ಸೌತ್ ಕೊರಿಯಾ, ಪೋಲ್ಯಾಂಡ್, ಟರ್ಕಿ. ಸೊ ಈ ಥರದ್ದು 10 ರಾಷ್ಟ್ರಗಳು ಸೇರಿ ಬಿಗ್ ಎಮರ್ಜಿಂಗ್ ಮಾರ್ಕೆಟ್ಸ್ ಅಂತ ಹೇಳ್ತೀವಿ. ಮೇನ್ ಥಿಂಗ್ ಇಸ್ ಡೆವಲಪಿಂಗ್ ಕಂಟ್ರೀಸ್ನಲ್ಲಿ ಎಕಾನಮೀಸ್ ಡೆವಲಪಿಂಗ್ ಸ್ಟೇಟ್ನಲ್ಲಿ ಇರುವಂಥದ್ದು. ಉದಯೋನ್ಮುಖ ಆರ್ಥಿಕತೆಯನ್ನು ಹೊಂದಿತ್ತಿರುವಂತಹ ರಾಷ್ಟ್ರಗಳನ್ನ ನಾವು ಎಮರ್ಜಿಂಗ್ ಎಕಾನಮೀಸ್ ಅಂತ ಹೇಳ್ತೀವಿ. ಸೊ ಈ ಇದರಲ್ಲಿ ಡಿಕಾರ್ಬನೈಸಿಂಗ್ ಪ್ರಾಜೆಕ್ಟ್ ಏನಿದೆ, ಇಲ್ಲಿ ಪಾರ್ಟಿಸಿಪೇಟ್ ಆಗ್ತಿರುವಂತಹ ರಾಷ್ಟ್ರಗಳು 4. ಸೊ ಒಂದು ಇಂಡಿಯಾ, ಅರ್ಜೆಂಟೈನಾ, ಅಜರ್ಬೈಜಾನ್ ಮತ್ತೆ ಮೊರಾಕ್ಕೋ ಅಂತ ಹೇಳ್ತೇವೆ. ಸೊ ಇಷ್ಟು ಕೂಡ there are four countries that are taking part in this decarbonizing transport project ಅಲ್ಲಿ 4 ಕಂಟ್ರೀಸ್ they are taking part. ಸೊ ಇದನ್ನ ಈಸಿಯಾಗಿ ನಾವು ನೆನ್ಪಿಡ್ಕೊಬೇಕು ಅಂತಂದ್ರೆ ಸಿಂಪಲ್ ಆಗಿ ಐಮಾ ಅಂತ ಅಂದ್ಬಿಟ್ಟು ಒಂದು ಜಸ್ಟ್ ಅ ಟ್ರಿಕ್, ಜಸ್ಟ್ ನಮ್ಮ ರಿಮೆಂಬರಿಗೋಸ್ಕರ, ದಟ್ ಈಸ್ ಐಮಾ. ಒನ್ ಈಸ್ ಅರ್ಜೆಂಟೈನಾ, ಇಂಡಿಯಾ, ಮೊರಾಕ್ಕೋ ಮತ್ತು ಅಜರ್ಬೈಜಾನ್. ಐಮಾ ಅಂತ ಹೇಳಿ ನೆನ್ಪಿಟ್ಕೊಂಡ್ರೆ ಈ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ನಲ್ಲಿ ಯಾವ್ಯಾವ ಕಂಟ್ರೀಸ್ಗಳು ಪಾರ್ಟ್ ಆಗ್ತಿದೆ ಅನ್ನೋದು ಸಡನ್ ಆಗಿ ನಮಗೆ ತಲೆಗೆ ಬರ್ತದೆ. ಸೊ ನೆಕ್ಸ್ಟ್ ಈ DTE ಅಂತ ಅನ್ನೋದು, ಆಸ್ ಐ ಸೆಡ್, ಈ ಎಮರ್ಜಿಂಗ್ DTEE ಮೀನ್ಸ್ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್. ಇದು ಬಂದ್ಬಿಟ್ಟು ಇಟ್ಸ್ ಅ ಕೊಲಾಬೊರೇಷನ್. ಇದು ಕೇವಲ ಒಂದೇ ಒಂದು ಸಂಸ್ಥೆಯಿಂದ ಜಾರಿಗೆ ಬಂದಿರೋದಲ್ಲ. ಸೊ ಇಟ್ಸ್ ಅ ಕೊಲಾಬೊರೇಷನ್. ಇದು ಸಹಯೋಗದಿಂದ 2-3 ಸಂಸ್ಥೆಗಳ ಸಹಯೋಗದಿಂದ ಸೇರಿ ಈ ಒಂದು ಪ್ರಾಜೆಕ್ಟ್ನ ಅವರು ಜಾರಿಗೆ ತಂದಿರೋದು. ಸೊ ಅದರಲ್ಲಿ ಫಸ್ಟ್ ಥಿಂಗ್ DTEನ ಜಾರಿಗೆ ತಂದಿರೋದು ಫಸ್ಟ್ ಆಗಿ ಯಾವ್ಯಾವುದ್ರ ಸಹಕಾರದಿಂದ ಅಂದರೆ ಒಂದು ITF, ಆಸ್ ಐ ಸೆಡ್, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್. ಸೆಕೆಂಡಲ್ಲಿ ಉಪರ್ಟಲ್ ಇನ್ಸ್ಟಿಟ್ಯೂಟ್ ಅಂತ ಹೇಳ್ತೀವಿ. ಸೊ ಉಪರ್ಟಲ್ ಇನ್ಸ್ಟಿಟ್ಯೂಟ್, ಸೊ ಅದು ಜರ್ಮನಿಲಿ ಇರೋವಂಥದ್ದು. ಈ ಉಪರ್ಟಲ್ ಇನ್ಸ್ಟಿಟ್ಯೂಟ್ ಮತ್ತು ಇನ್ನೊಂದು ಇಂಟರ್ನ್ಯಾಷನಲ್ ಕ್ಲೈಮೇಟ್ ಇನಿಷಿಯೇಟಿವ್ ಆಫ್, ಅದು ಕೂಡ ಜರ್ಮನಿಯಲ್ಲಿ ಇರುವಂಥದ್ದು. ಸೊ ಈ 3 ಇನ್ಸ್ಟಿಟ್ಯೂಟ್ಸ್ಗಳು, ಈ 3 ಸಂಸ್ಥೆಗಳು ಸೇರಿ ಈ DTEE ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್ನ ಜಾರಿಗೆ ತಂದಿರುವಂಥದ್ದು. ಡಿಕಾರ್ಬನೈಸೇಷನ್ನ ಮಾಡೋದರ ಸಲುವಾಗಿ ಒಂದು ITF, ಉಪರ್ಟಲ್ ಇನ್ಸ್ಟಿಟ್ಯೂಟ್, so international climate initiative, which is a part of the, or else which is the department of the German Federal Ministry for the Environment, Nature Conservation and Nuclear Safety. ಸೊ ಈ 3 ಸಂಸ್ಥೆಗಳು ಸೇರಿ ಈ DTEನ ಜಾರಿಗೆ ತಂದಿರುವಂಥದ್ದು. ಆಸ್ ಐ ಸೆಡ್, DTE ಪಾರ್ಟಿಸಿಪೆಂಟ್ಸ್ ಈ ಒಂದು ಎಮರ್ಜಿಂಗ್ ಎಕಾನಮೀಸ್ನಲ್ಲಿ ಇರುವಂತಹ ಡಿಕಾರ್ಬನೈಸೇಷನ್ ಪ್ರಾಜೆಕ್ಟ್ನ ಜಾರಿಗೆ ತಂದದ್ದು ಯಾವುದು ಮತ್ತು ಅದರ ಪಾರ್ಟಿಸಿಪೆಂಟ್ಸ್. ಸೊ ನಾವೆಲ್ಲ ತಿಳ್ಕೊಂಡಿರೋ ಹಾಗೆ ಇದರ ಪಾರ್ಟಿಸಿಪೆಂಟ್ಸ್ ಬಂದ್ಬಿಟ್ಟು ಐಮಾ. ಸೊ ದಟ್ ಈಸ್, ಆಸ್ ಐ ಸೆಡ್, ಒನ್ ಈಸ್ ಅರ್ಜೆಂಟೈನಾ, ಇಂಡಿಯಾ, ಮೊರಾಕ್ಕೋ ಮತ್ತು ಅಜರ್ಬೈಜಾನ್. ದೀಸ್ ಆರ್ ದ ಕಂಟ್ರೀಸ್ ವಿಚ್ ಆರ್ ಟೇಕಿಂಗ್ ಪಾರ್ಟ್ ಇನ್ DTEE. ಸೊ ದಟ್ ಈಸ್ ಡಿಕಾರ್ಬನೈಸೇಷನ್ ನಲ್ಲಿ ಸಹಭಾಗಿಯಾಗ್ತಿರುವಂಥದ್ದು. ಮತ್ತು ನಮ್ಮ ಇಂಡಿಯಾದಲ್ಲಿ ಏನು ಡಿಕಾರ್ಬನೈಸೇಷನ್ ಪ್ರಾಜೆಕ್ಟ್ ಏನಿದೆ, ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಇನ್ ಇಂಡಿಯಾ ಏನಿದೆ, ಇದು ಕೂಡ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ನ ಒಂದು ಭಾಗ ಆಗಿದೆ. ಅಂದರೆ ಅದನ್ನ ಒಂದು ಸಬ್ ಪಾರ್ಟ್ ಅಂತಾನೆ ಅಂತ ಹೇಳ್ಬೋದು. ಸೊ ನಾನು ಹೇಳ್ದಂಗೆ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಅಂತ ಅನ್ನೋದು ಮೇನ್ ಒಂದು ಪ್ರಾಜೆಕ್ಟು. ಸೊ ಇದರ ಅಂಡರ್ ಬರುವಂಥದ್ದು DTEE ಅಂದರೆ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್. ಸೊ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಇನಿಷಿಯೇಟಿವ್ ಇನ್ ಇಂಡಿಯಾ, ಇದೆಲ್ಲ ಇದರ ಒಂದು ಸಬ್ ಬ್ರಾಂಚಸ್ ಅಂತಲೇ ಹೇಳ್ಬೋದು. ಸೊ ಮೇನ್ ಬಂದ್ಬಿಟ್ಟು ಈ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್. ನಮ್ಮಲ್ಲಿ ಇಂಡಿಯಾದಲ್ಲಿ ಜಾರಿಗೆ ತಂದದ್ದು ಯಾವುದು ಅಂತ ಹೇಳಿದರೆ ನೀತಿ ಆಯೋಗ್ ಮತ್ತು ITF, ಈ 2 ಸೇರಿ ನಮ್ಮ ಇಂಡಿಯಾದಲ್ಲಿ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ನ ಜಾರಿಗೆ ತಂದಿದ್ದು. ಈ DTE ಜಾರಿಗೆ ತಂದದ್ದು, ಆಸ್ ಐ ಸೆಡ್, 3 ಸಂಸ್ಥೆಗಳು, ITF, ಉಪರ್ಟಲ್ ಇನ್ಸ್ಟಿಟ್ಯೂಟ್ ಮತ್ತು ಇನ್ನೊಂದು ದ ಇಂಟರ್ನ್ಯಾಷನಲ್ ಕ್ಲೈಮೇಟ್ ಇನಿಷಿಯೇಟಿವ್. ಈ 3 ಸಂಸ್ಥೆಗಳು ಸೇರಿ ಸೊ ಅದನ್ನು ಜಾರಿಗೆ ತಂದದ್ದು. ನೆಕ್ಸ್ಟ್ ಥಿಂಗ್, ನಮಗೆ ಏನಕ್ಕೆ ಈ ಡಿಕಾರ್ಬನೈಸೇಷನ್ ಬೇಕು, ಏನಕ್ಕೆ ಅದು ಇಟ್ ಈಸ್ ರಿಕ್ವೈರ್ಡ್ ಅಂತ ಹೇಳಿದರೆ, ಒಂದು, ಸೊ ನಮಗೆಲ್ಲ ತಿಳಿದಿರೋ ಹಾಗೆ ಈ ಟ್ರಾನ್ಸ್ಪೋರ್ಟ್ ಅನ್ನೋದೇನಿದೆ, ಸಾರಿಗೆ ಅಥವಾ ಸಾಗಣೆ ಅನ್ನೋದೇನಿದೆ, ಅದು 20% ಹೆಚ್ಚು ಎನರ್ಜಿ ಮತ್ತು ಕಾರ್ಬನ್ ಡೈಆಕ್ಸೈಡ್ನ ಸೊ ಕ್ಲೈಮೇಟಿಗೆ ಅಥವಾ ಅಟ್ಮಾಸ್ಫಿಯರಿಗೆ ಎಮಿಟ್ ಮಾಡ್ತಾ ಇದೆ. ಸೊ ಅಂತಂದರೆ ಮೋರ್ ದ್ಯಾನ್ 20%, ಸೊ ದಟ್ ಈಸ್ 20%ಗಿಂತ ಹೆಚ್ಚು ಅಂಶದ ಕಾರ್ಬನ್ ಡೈಆಕ್ಸೈಡನ್ನು ಸೊ ಅಟ್ಮಾಸ್ಫಿಯರ್ಗೆ, ನಮ್ಮ ವಾತಾವರಣಕ್ಕೆ ಬರೀ ಟ್ರಾನ್ಸ್ಪೋರ್ಟ್ ಸೆಕ್ಟರಿಂದ, ಸಾಗಣೆಯಿಂದ
ಬಿಡುವಂಥದ್ದು. ಸೊ ಇದು ಇಂಟರ್ನ್ ಏನಾಗ್ತಿದೆ, ಗ್ಲೋಬಲ್ ವಾರ್ಮಿಂಗಿಗೆ ಅಫೆಕ್ಟ್ ಆಗ್ತಾ ಇದೆ. ಗ್ಲೋಬಲ್ ವಾರ್ಮಿಂಗ್ ಅಂತಂದರೆ ಎಲ್ಲರಿಗೂ ತಿಳಿದಿರೋ ಹಾಗೆ ಜಾಗತಿಕ ತಾಪಮಾನ ಏನಾಗ್ತಿದೆ, ಇದರಿಂದ ಏರಿಕೆ ಆಗ್ತಿದೆ, ವಿಚ್ ಈಸ್ ಲೀಡಿಂಗ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಇದು ಮೇನ್. ಸೊ ಹಾಗಾಗಿ ಕಾರ್ಬನ್ನ ರಿಡ್ಯೂಸ್ ಮಾಡಬೇಕು ಅಂತ ಹೇಳ್ಬಿಟ್ಟು ಈ ಒಂದು ಪ್ರಾಜೆಕ್ಟ್ನ ಜಾರಿಗೆ ತಂದದ್ದು. ನೆಕ್ಸ್ಟ್, ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಹ್ಯಾವ್ ಗ್ರೋನ್ ಫಾಸ್ಟರ್ ದನ್ ದೋಸ್ ಆಫ್ ಎನಿ ಅದರ್ ಸೆಕ್ಟರ್ ಓವರ್ ದ ಪಾಸ್ಟ್ 50 years. ಕಳೆದ 50 ವರ್ಷಗಳ ಹಿಂದೆ ನೀವು ಹಿಸ್ಟ್ರಿ ಏನಾದ್ರು ಅಥವಾ ರೆಕಾರ್ಡ್ಸ್ ತೆಗೆದ್ರೆ ನಮ್ಮಲ್ಲಿ 3 ಸೆಕ್ಟರ್ಸ್ ಇದೆ, ಹೌದಲ್ವಪ್ಪ. ಫಸ್ಟ್ ಒನ್ ಬಂದ್ಬಿಟ್ಟು ಅಗ್ರಿಕಲ್ಚರ್ ಅಂತ ಹೇಳ್ತೀವಿ, ದಟ್ ಈಸ್ ಪ್ರೈಮರಿ ಸೆಕ್ಟರ್. ಸೆಕೆಂಡರಿ ಬಂದ್ಬಿಟ್ಟು ಇಂಡಸ್ಟ್ರೀಸ್ ಅಂತ ಹೇಳ್ತೀವಿ. ಟೆರಿಷರಿ ಬಂದ್ಬಿಟ್ಟು ಸರ್ವಿಸ್ ಸೆಕ್ಟರ್ಸ್ ಅಂತ ಹೇಳ್ತೀವಿ. ಈ ಸರ್ವಿಸ್ ಸೆಕ್ಟರ್ಸ್ ಅಲ್ಲಿ ಇರುವಂಥದ್ದನ್ನ ಒಂದು ಅದರಲ್ಲಿ ಟ್ರಾನ್ಸ್ಪೋರ್ಟ್ ಕೂಡ. ಸೊ ಹಾಗಾಗಿ ಲಾಸ್ಟ್ 15 years 50 years ಇಂದ ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಅಂದರೆ ಯಾವುದು ಅನಿಲಗಳು ಹೊರಸೂಸ್ತಿದ್ದಾವೆ ಅಂದರೆ ಎಮಿಟ್ ಆಗ್ತಿದೆ, ಯಾವ್ಯಾವ ಗ್ಯಾಸಸ್ಗಳು ಎಮಿಟ್ ಆಗ್ತಾ ಇದೆ ಅದಕ್ಕೆ ಕಂಪೇರ್ ಮಾಡಿದರೆ ಈ ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ ಇಂದ ಬರ್ತಿರೋಂಥ ಕಾರ್ಬನ್ ಡೈಆಕ್ಸೈಡೇ ಜಾಸ್ತಿ ಆಗ್ತಿದೆ. ಸೊ ಹಾಗಾಗಿ ಈ ಒಂದು ಪ್ರಾಜೆಕ್ಟ್ ಇಟ್ ಈಸ್ ವೆರಿ 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 ಇಂಪಾರ್ಟೆಂಟ್. ಸೊ ಬಟ್ ಏನಂತ ಅಂದರೆ ಇದಕ್ಕೆ ಆಯಿಲ್ ನಮಗೆ ಬೇಕೇ ಬೇಕು. ಸೊ ಈ ಆಯಿಲಿಂದ ನಾವು ಡಿಕಾರ್ಬನೈಸೇಷನ್ ಮಾಡೋದಕ್ಕೆ ಆಗಲ್ಲ. ಸೊ ಯಾಕೆಂದರೆ 90% ಆಫ್ ದ ಎನರ್ಜಿ ನಮಗೆ ಸಿಗ್ತಾ ಇರೋದೇ ಈ ಆಯಿಲಿಂದ. ಹಾಗಾಗಿ ಈ ಟ್ರಾನ್ಸ್ಪೋರ್ಟ್ ಎಮಿಷನ್ಸ್ನೇ ನಾವು ರೆಡ್ಯೂಸ್ ಮಾಡಬೇಕಾಗಿರೋದ್ರಿಂದ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಅನ್ನೋದನ್ನ ನಾವು ಜಾರಿಗೆ ತಂದಿದ್ದು. ಸೊ ಇದು ರೀಸನ್ಸ್ ಏನಕ್ಕೆ ಈ ಒಂದು ಪ್ರಾಜೆಕ್ಟ್ನ ಲಾಂಚ್ ಮಾಡಿದ್ದಾರೆ ಅಥವಾ ಜಾರಿಗೆ ತಂದಿದ್ದಾರೆ ಅಂತ ಹೇಳಿ. ಈ DTI ಪ್ರಾಜೆಕ್ಟ್ ಏನಿದೆ, DTI ಅಂತಂದರೆ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಇನಿಷಿಯೇಟಿವ್ ಅಥವಾ ಇಂಡಿಯಾದಲ್ಲಿ ಇರುವಂತಹ ಪ್ರಾಜೆಕ್ಟ್. ಸೊ ಆಸ್ ಐ ಸೆಡ್, ಈ DTI ಪ್ರಾಜೆಕ್ಟ್ ಬಂದ್ಬಿಟ್ಟು ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫಾರಮ್ಸ್ನ ಇನಿಷಿಯೇಟಿವ್. ಸೊ ದಟ್ ಈಸ್ ITFನ ಇನಿಷಿಯೇಟಿವ್. ಮೇನ್ ಇಂಟೆನ್ಷನ್ ಬಂದಿರೋಂಥದ್ದೇ ಏನಂತ ಹೇಳಿದರೆ ಡಿಕಾರ್ಬನೈಸೇಷನ್, ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡುವಂಥದ್ದು. ಸೊ ಈ ಒಂದು DTI ಪ್ರಾಜೆಕ್ಟ್ ಏನಿದೆ, ಇಟ್ ಈಸ್ ಅ ಸಬ್ಸೆಟ್ ಆಫ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಇನ್ ಎಮರ್ಜಿಂಗ್ ಎಕಾನಮೀಸ್. ಹೇಳಿದಾಗೆ ಇವೆಲ್ಲ ಒಂಥರ ಪ್ರಾಜೆಕ್ಟ್ಸ್ಗಳು, ಒಂದೇ ಫ್ಯಾಮಿಲಿಯ ಈಗ ಹೇಳಲ್ವ ಆಲದ ಮರದಲ್ಲಿ ಎಷ್ಟು ಬ್ರಾಂಚಸ್ಗಳಿದೆ, ಹಾಗೇನೆ ಈ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಅನ್ನೋದು ಒಂದು ದೊಡ್ಡ ಮರ. ಸೊ ಈ DTI ಮತ್ತು DTEE ಅಂತ ಎಲ್ಲ ಏನಿದೆ ಇವೆಲ್ಲ ಒಂಥರ ಕೊಂಬೆಗಳಿದ್ದಂಗೆ. ಸೊ ದೇ ಆರ್ ಆಲ್ ದ ಬ್ರಾಂಚಸ್ ಆಫ್ ದಿಸ್ ಫ್ಯಾಮಿಲಿ, ಓಕೆನಾ. ಸೊ ಇದೆಲ್ಲ ಏನಕ್ಕೆ ಸಪೋರ್ಟ್ ಮಾಡುತ್ತೆ ಅಂದರೆ ಡಿಕಾರ್ಬನೈಸೇಷನ್ ಅಕ್ರಾಸ್ ಡಿಫ್ರೆಂಟ್ ವರ್ಲ್ಡ್ ರೀಜನ್ಸ್, ಪ್ರಪಂಚದಾದ್ಯಂತ ರಾಷ್ಟ್ರಗಳಲ್ಲಿ ಈ ಡಿಕಾರ್ಬನೈಸೇಷನ್ ಕಾರ್ಬನ್ ಎಮಿಷನ್ಸ್ನ ಕಡಿಮೆ ಮಾಡೋದಕ್ಕೆ ಈ ಎಲ್ಲ ಪ್ರಾಜೆಕ್ಟ್ಸ್ಗಳು ಕೂಡ ಸಪೋರ್ಟ್ ಮಾಡುತ್ತೆ. ಸೊ ಇದರ ಕೊಲಾಬರೇಷನ್ ನಮಗೆಲ್ಲ ಗೊತ್ತಿದೆ. ಸೊ DTEನ ಯಾವ್ಯಾವ ಸಂಸ್ಥೆಗಳು ಲಾಂಚ್ ಮಾಡಿದೆ ಅಂತ ಅಂದ್ಬಿಟ್ಟು ITF, ಉಪರ್ಟಲ್ ಇನ್ಸ್ಟಿಟ್ಯೂಟ್ ಮತ್ತು IKI ಅನ್ನುವಂಥ ಸಂಸ್ಥೆಗಳು DTEನ ಮಾಡಿದ್ದು. ಸೊ ನೆಕ್ಸ್ಟು ಮೇನ್ ಆಬ್ಜೆಕ್ಟಿವ್ಸ್ನ ಹೇಳೋದಾದರೆ, ಸೊ ದ ಫಸ್ಟ್ ಥಿಂಗ್ ಈಸ್ ಆಸ್ ಐ ಸೆಡ್, ಸೊ ಮೌಲ್ಯಮಾಪನ. ಸೊ ಅಸೆಸ್ಸಿಂಗ್ ಅಂತ ಹೇಳಿದರೆ ಈ ಸಾರಿಗೆ ಅಥವಾ ಸಾಗಣೆಯಲ್ಲಿ ಹೊರಸೂಸುವಿಕೆಯ ಮೌಲ್ಯಮಾಪನವನ್ನು ಭಾರತ ದೇಶಕ್ಕೆ ತಕ್ಕಂತೆ ರೂಪುಗೊಳಿಸೋದು, ಅಂದರೆ ದೇ ವಿಲ್ ಮೇಕ್ ಇಟ್. ಸೊ ಈ ರೀತಿ ಎಮಿಷನ್ಸ್ ಅಸೆಸ್ಮೆಂಟ್ ಫ್ರೇಮ್ವರ್ಕ್ನ ಭಾರತದ ವಾತಾವರಣಕ್ಕೆ ತಕ್ಕಂತೆ ರೂಪುಗೊಳಿಸೋದು ಮೊದಲ ಪಾಯಿಂಟ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಸೆಕೆಂಡ್ ಪಾಯಿಂಟ್ ಈಸ್ ಕರೆಂಟ್ ಆ್ಯಂಡ್ ಫ್ಯೂಚರ್ ಟ್ರಾನ್ಸ್ಪೋರ್ಟ್ ಆಕ್ಟಿವಿಟೀಸ್, ಪ್ರಸ್ತುತ ಮತ್ತು ಭವಿಷ್ಯದ ಸಾಗಣೆಯ ಚಟುವಟಿಕೆಗಳ ಬಗ್ಗೆ ಸೊ ಕರೆಕ್ಟಾಗಿ ಮಾಹಿತಿಗಳನ್ನು ಸಂಗ್ರಹಿಸಿ ಅದಕ್ಕೆ ತಕ್ಕಂತೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ಕಡಿಮೆ ಮಾಡುವಂತಹ ಪ್ರೋಸೆಸ್ನಲ್ಲಿ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳೋದಕ್ಕೆ ಈ DTP ಅನ್ನೋ ಪ್ರಾಜೆಕ್ಟು ತುಂಬಾ ಸಹಾಯಕಾರಿಯಾಗಿದೆ. ಇದು ಮೇನ್ ಆಬ್ಜೆಕ್ಟಿವ್ಸ್ ಬಂದ್ಬಿಟ್ಟು. ಇದು ಹೇಗೆ ಇಂಡಿಯಾಗೆ ಹೆಲ್ಪ್ ಆಗುತ್ತೆ, ಸೊ ಹೌ ಇಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಇಂಡಿಯಾ. ಸೊ ನಮ್ಮ ಭಾರತಕ್ಕೆ ಈ ಪ್ರಾಜೆಕ್ಟಿಂದ ಹಾಗಾದರೆ ಏನೇನಾಗುತ್ತೆ. ಸೊ ದರೆ ಫಸ್ಟ್ ಪಾಯಿಂಟ್ ನಾನು ಹೇಳಿದಾಗೆ ಲಾಸ್ಟ್ 15 years ಇಂದ ಟ್ರಾನ್ಸ್ಪೋರ್ಟ್, ಸೊ ದಟ್ ಈಸ್ ಲಾಸ್ಟ್ 50 years ಇಂದ ಟ್ರಾನ್ಸ್ಪೋರ್ಟ್ ಸೆಕ್ಟರಿಂದ ಎಮಿಟ್ ಆಗ್ತಿರೋಂಥ ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇಟ್ ಈಸ್ ವೆರಿ ಮೋರ್. ಸೊ ಹಾಗಾಗಿ ಸೊ ಈ ಗ್ರೀನ್ ಹೌಸ್ ಗ್ಯಾಸಸ್ ಏನಿದೆ, ಕಾರ್ಬನ್ ಡೈಆಕ್ಸೈಡ್ ಏನಿದೆ ಇದು ಕೂಡ ಒನ್ ಆಫ್ ದ ಗ್ರೀನ್ ಹೌಸ್ ಗ್ಯಾಸಸ್, ಎಲ್ಲರಿಗೂ ಗೊತ್ತಿದೆ. ಸೊ ನಮ್ಮ ಭಾರತ ಏನಿದೆ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಏನಿದೆ ಭಾರತದ್ದು, ಅದು ಇಟ್ ಈಸ್ ದ ಥರ್ಡ್ ಮೋಸ್ಟ್. ಸೊ 3ನೇ ಸ್ಥಾನದಲ್ಲಿದೆ, ಅಂದರೆ ಗ್ರೀನ್ ಹೌಸ್ ಗ್ಯಾಸ್ನ ಎಮಿಟ್ ಮಾಡ್ತಿರೋದ್ರಲ್ಲಿ ನಮ್ಮ ಭಾರತ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಸೊ ಹಾಗಾಗಿ ಸೊ ಈ ಕಾರ್ಬನ್ ಡೈಆಕ್ಸೈಡ್ ಏನಿದೆ ರೋಡ್ ಟ್ರಾನ್ಸ್ಪೋರ್ಟ್ ಸೆಕ್ಟರ್ನಲ್ಲಿ, ಸೊ ಇದನ್ನು ಕಡಿಮೆ ಮಾಡಿದ್ರೆ ಸೊ ಇನ್ ಟರ್ನ್ ಅದೇನಾಗುತ್ತೆ, ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ರೆಡ್ಯೂಸ್ ಮಾಡುತ್ತೆ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೊ ಹಾಗಾಗಿ ಇದು ಇಂಡಿಯಾಗೆ ಹೆಲ್ಪ್ ಆಗುತ್ತೆ. ಔಟ್ ಆಫ್ ದ ಟೋಟಲ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಇನ್ ಇಂಡಿಯಾ 13% ಕಮ್ ಫ್ರಮ್ ದ ಟ್ರಾನ್ಸ್ಪೋರ್ಟ್ ಸೆಕ್ಟರ್. ಸೊ ಐ ಸೆಡ್ ಇಟ್ ಬಿಫೋರ್, ಲಾಸ್ಟ್ 50 years ತೆಗೆದ್ರೆ ನಮ್ಮ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ಏನಿದೆ ಸೊ ಕಂಪ್ಯಾರಿಟಿವ್ಲಿ
ವೆನ್ ಐ ಕಂಪೇರ್ ಟು ಪ್ರೈಮರಿ ಆ್ಯಂಡ್ ಸೆಕೆಂಡರಿ ಸೆಕ್ಟರ್ಸ್ಗೆ ಕಂಪೇರ್ ಮಾಡಿದರೆ ಈ ಟೆರ್ಷರಿ ಸೆಕ್ಟರಿಂದ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ ಆಗ್ತಿರೋದು ಇಟ್ ಈಸ್ ಫ್ರಮ್ ದ ಟ್ರಾನ್ಸ್ಪೋರ್ಟ್ ಸೆಕ್ಟರ್ ದಟ್ ಟು 13% ಆಗಿ ಇದೆ. ಸೊ ಇದು ಏನಾಗಿದೆ ಅಂದರೆ ಫ್ರಮ್ 1919 ಇಟ್ ಹ್ಯಾಸ್ ಗಾಟ್ ಟ್ರಿಪಲ್ಡ್. ಸೊ 3 ಪಟ್ಟಷ್ಟು 1990ರಿಂದ ಇನ್ನೂ ಅಧಿಕವಾಗಿದೆ. ನಮಗೆಲ್ಲ ಗೊತ್ತಿದೆ, ಇಂಡಸ್ಟ್ರಿಯಲೈಸೇಷನ್ ಆಗ್ತಿದೆ, ಅರ್ಬನೈಸೇಷನ್ ಆಗ್ತಿದೆ, ಗ್ಲೋಬಲೈಸೇಷನ್ ಆಗ್ತಿದೆ. ಈ ಎಲ್ಲ ಕಾರಣದಿಂದ ಏನಾಗ್ತಿದೆ, ಈ ಎಮಿಷನ್ ಆಫ್ ಕಾರ್ಬನ್ ಡೈಆಕ್ಸೈಡ್ ನಮ್ಮ ಇಂಡಿಯಾದಲ್ಲಿ 13%ಗಿಂತ ಜಾಸ್ತಿಯಾಗಿ ಮೀರ್ತಾ ಇದೆ. ಸೊ ಇದು ಸೆಕೆಂಡ್ ಪಾಯಿಂಟ್. ನೆಕ್ಸ್ಟ್ ಥರ್ಡ್ ಪಾಯಿಂಟ್, ಕಾರ್ಬನ್ ಡೈಆಕ್ಸೈಡ್ ಎಮಿಟೆಡ್ ಪರ್ ಇನ್ಹ್ಯಾಬಿಟೆಂಟ್ ಏನಿದೆ, ಸೊ ಅದು ಏನಿದೆ ಒಂದು ಆವ್ರೇಜ್ OECD ಕಂಟ್ರಿಗಿಂತ ಒಂದು 20th ಕಡಿಮೆ ಇರ್ಬೋದು. ಬಟ್ ಈ ಇಂಡಿಯಾಸ್ ಟ್ರಾನ್ಸ್ಪೋರ್ಟ್ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ಏನಿದೆ, ಸೊ ಅದು 2030 ಒಳಗೆ 6% ಅಷ್ಟು ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನು ಈಸಿಯಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ನಮ್ಮ ಇಂಡಿಯಾದಲ್ಲಿ ಸೊ ಒಬ್ಬ ವ್ಯಕ್ತಿ ರಿಲೀಸ್ ಮಾಡುವಂಥ ಇಫ್ ಹಿ ಯೂಸಸ್ ಎ ಬೈಕ್, ಅವನು ಬೈಕ್ ಆಗಿರ್ಬೋದು ಅಥವಾ ಕಾರ್ ಆಗಿರ್ಬೋದು, ಅವನು ಏನೇ ಆಗಿರ್ಬೋದು, ಇಟ್ಸ್ ನಾಟ್ ಓನ್ಲಿ ಜಸ್ಟ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಲ್ಲ, ಅವ್ನು ಯಾವುದೇ ರೀತಿ ಆಗಿರ್ಬೋದು. ಸೊ ಆ ರೀತಿ ಅವನು ಏನಾದರೂ ಲೈಕ್ ಕಾರ್ಬನ್ ಡೈಆಕ್ಸೈಡ್ನ ಎಮಿಟ್ ಮಾಡ್ತಿದ್ದಾನೆ ಅಂತ ಅಂದರೆ, ವೆನ್ ಕಂಪೇರ್ ಟು ಇಂಡಿಯಾ, ನಮ್ಮ ಭಾರತವನ್ನು OECD ಕಂಟ್ರೀಸ್ ಅಂತ ಹೇಳ್ತೀವಿ. ಸೊ ಈ OECD ಅಂತ ಅಂದರೆ ದೇ ಆರ್ ನಥಿಂಗ್ ಬಟ್ ಆರ್ಗನೈಸೇಷನ್ ಫಾರ್, ಈ OECDs ಅಂತ ಹೇಳ್ತೀವಿ. OECD ಕಂಟ್ರೀಸ್ ಅಂತ ಅಂದರೆ ದೇ ಆರ್ ಆರ್ಗನೈಸೇಷನ್ಸ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್. ಈ ಕಾರ್ಪೊರೇಷನ್ಸ್ಗಳು ಇದು ಕೂಡ ಒಂದು ಸಂಸ್ಥೆ. OECD ಅಂತ ಅನ್ನೋದು ಇದು ಕೂಡ ಒಂದು ಸಂಸ್ಥೆ. ಯಾವುದು ಆರ್ಥಿಕತೆ ಅಭಿವೃದ್ಧಿಗೋಸ್ಕರ, ಕಂಟ್ರೀಸ್ಗಳ ಏಳಿಗೆ, ರಾಷ್ಟ್ರಗಳ ಏಳಿಗೆಗೋಸ್ಕರ ಈ ಸಂಸ್ಥೆಯನ್ನು ಸ್ಥಾಪಿಸಲಾಗಿದೆ. ಸೊ ಈ ಕಂಟ್ರೀಸ್, ಈ ಸಂಸ್ಥೆಯಲ್ಲಿ ಅಡಿಯಲ್ಲಿ ಬರುವಂತಹ ಕಂಟ್ರೀಸ್ಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ಭಾರತದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಬ್ಬ ಮನುಷ್ಯ ಎಮಿಟ್ ಮಾಡೋದು 20% ಕಡಿಮೆ ಇದೆ. ಬಟ್ ಕ್ಯಾಲ್ಕುಲೇಷನ್ ಅಥವಾ ಸ್ಟ್ರಾಟಜಿ ಪ್ರಕಾರ 2030 6% ಅಷ್ಟು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ ನಮ್ಮ ಭಾರತದಲ್ಲಿ ಜಾಸ್ತಿ ಆಗ್ತಾ ಇದೆ. ಸೊ ಈ DTP ಅಂದರೆ ಡಿಕಾರ್ಬನೈಸೇಷನ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ನ ಲಾಂಚ್ ಮಾಡೋದ್ರಿಂದ ಅಥವಾ ಜಾರಿಗೆ ತರೋದ್ರಿಂದ ಏನಾಗುತ್ತೆ, ಸೊ ಈ ಒಂದು 6%ನ ವಾರ್ಷಿಕವಾಗಿ ಏನು 6% ಎಮಿಷನ್ಸ್ ಜಾಸ್ತಿ ಆಗುತ್ತೆ ಅಂತ ಹೇಳ್ತಿದ್ದೀವಿ, ಈ ಒಂದು 6% ಎಮಿಷನ್ಸ್ನ ತಡೆಗಟ್ಬೋದು. ಸೊ ಹಾಗಾಗಿ ಈ ಒಂದು DTP ಪ್ರಾಜೆಕ್ಟ್ ಹೆಲ್ಪ್ ಆಗುತ್ತೆ. ಇನ್ನೊಂದು ಮೇನ್ ರೀಸನ್, ಈ ರೀತಿ ರೆಡ್ಯೂಸ್ ಮಾಡಬೇಕು ಅಂತ ಹೇಳಿದರೆ ಬೈ 2030 ಇನ್ಕ್ರೀಸ್ ಆಗ್ತಿದೆ ಅಂತ ಸ್ಟ್ರಾಟಜೀಸ್ ಕೊಟ್ಟಿದ್ದಾರೆ. ಬಟ್ ಇದನ್ನು ಕಡಿಮೆ ಮಾಡಬೇಕು ಅಂತಂದರೆ ನಮಗೆ ಪ್ರಾಪರ್ ಪ್ಲಾನಿಂಗ್ ಮತ್ತು ಸ್ಟ್ರಾಟಜೀಸ್ ಬೇಕು. ಸೊ ಹಾಗಾಗಿ ಈ DTP ನಮಗೆ ಪ್ರಾಪರ್ ಆಗಿ ಈ ಡೀಟೇಲ್ಡ್ ಇನ್ಫಾರ್ಮೇಷನ್ಸ್ನ ಪ್ರಸ್ತುತ ಹಾಗೆ ಭವಿಷ್ಯದ ಟ್ರಾನ್ಸ್ಪೋರ್ಟ್ ಆಕ್ಟಿವಿಟೀಸ್ ಅಥವಾ ಸಾರಿಗೆಯ ಚಟುವಟಿಕೆಗಳ ಬಗ್ಗೆ ಮಾಹಿತಿ ಕೊಟ್ಬಿಟ್ಟು ಯಾರು ಡಿಸಿಷನ್ಸ್ ತಗೊತಾರೆ, ಸೊ ಅವರಿಗೆ ಪ್ರಾಪರ್ ಗೈಡ್ಲೈನ್ಸ್ ಕೊಡ್ತಾರೆ. ಸೊ ವಿಚ್ ಇನ್ ಟರ್ನ್ ಲೀಡ್ಸ್ ಟು ಟೇಕ್ ಪ್ಲಾನಿಂಗ್ಸ್ ಅಥವಾ ಡಿಸಿಷನ್ಸ್ನ ತಗೊಂಡು ಟಾರ್ಗೆಟ್ಸ್ಗಳನ್ನ ಸೆಟ್ ಮಾಡಿ ಹೇಗೆ ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ಸ್ನ ತಡೆಗಟ್ಬೋದು ಅಂತ ಹೇಳ್ಬಿಟ್ಟು ಡಿಸಿಷನ್ಸ್ ಮೇಕರ್ಸ್ಗೆ ಹೆಲ್ಪ್ ಮಾಡುತ್ತೆ. ಸೊ ವಿಚ್ ಇನ್ ಟರ್ನ್ ಹೆಲ್ಪ್ಸ್ ಇನ್ ರೀಚಿಂಗ್ ದೇರ್ ಗೋಲ್ಸ್. ಅವ್ರ ಗೋಲ್ಸ್ ಅಥವಾ ಟಾರ್ಗೆಟ್ಸ್ನ ಏನು ಸೆಟ್ ಮಾಡಿರ್ತಾರೆ ಅದನ್ನು ರೀಚ್ ಆಗೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಸೊ ನಾವು ಇಷ್ಟು ಬಂದ್ಬಿಟ್ಟು DTPಯ ಬಗ್ಗೆ, ದಟ್ ಈಸ್ ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಇನ್ ಇಂಡಿಯಾ, ಮತ್ತು ಅದು ಯಾವ್ಯಾವ್ದು ಇನಿಷಿಯೇಟಿವ್ ಎಮರ್ಜಿಂಗ್ ಎಕಾನಮೀಸಲ್ಲಿ ಯಾವ್ಯಾವ ರೀತಿ ಇದೆ, ಸೊ ಇದ್ರ ಬಗ್ಗೆ ಆಯಿತು. ಇಲ್ಲಿ ನಾವು 2 ಸಂಸ್ಥೆಗಳ ಬಗ್ಗೆ ನಾವು ಅಂದರೆ ನಾವು ಯೂಶಲಿ ರೆಫರ್ ಮಾಡಿದ್ವಿ ನಾವು ಈ ವಿಡಿಯೋದಲ್ಲಿ. ಒಂದು ITF ಆಸ್ ಐ ಸೆಡ್, ಸೊ ದಟ್ ಈಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್, ಇನ್ನೊಂದು OECD. ಸೊ ಈ 2 ಸಂಸ್ಥೆಗಳ ಬಗ್ಗೆ ಪ್ರಿಲಿಮ್ಸ್ನಲ್ಲಿ ಕೇಳ್ತಾನೆ. ಸೊ ಆಪ್ಷನ್ಸ್ಗಳನ್ನ ಕೊಟ್ಬಿಟ್ಟು, ಸೊ ಹಾಗಾಗಿ ನಿಮಗೆ ಇದು ಗೊತ್ತಿರಬೇಕು. ಈ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಅಂತ ಏನಿದೆ, ಇದು ಒಂದು ಅಂತಾರಾಷ್ಟ್ರೀಯ ಸಂಸ್ಥೆಯಾಗಿದೆ. ಸೊ ಅದರಲ್ಲಿ ಟೋಟಲ್ 60 ಕಂಟ್ರೀಸ್ಗಳು ಭಾಗಿಯಾಗಿದೆ. ಸೊ ದಿಸ್ ಈಸ್ ದ ಫಸ್ಟ್ ಪಾಯಿಂಟ್. ಸೊ ಇಟ್ ಇನ್ವಾಲ್ವ್ಸ್ 60 ಮೆಂಬರ್ಸ್, 60 ಕಂಟ್ರೀಸ್ನ ಒಳಗೊಂಡಿದೆ. ಸೊ ಇಟ್ ಈಸ್ ಅನ್ ಇಂಟರ್ ಗವರ್ನಮೆಂಟಲ್ ಆರ್ಗನೈಸೇಷನ್. ಸೊ ಅಂತಾರಾಷ್ಟ್ರೀಯ ಸರ್ಕಾರದ ಸಂಸ್ಥೆಯಾಗಿದೆ. ಸೊ ಅದು ಫಸ್ಟ್ ಪಾಯಿಂಟ್. ಸೊ ಇದು ಹೇಗೆ ಅಂತಂದರೆ ಒಂದು ಥಿಂಕ್ ಟ್ಯಾಂಕ್ ಥರ. ಈಗ ಪ್ರತಿಯೊಂದು ರಾಷ್ಟ್ರದಲ್ಲೂ ಕೂಡ ಥಿಂಕ್ ಟ್ಯಾಂಕ್ಸ್ಗಳು ಇರ್ತಾರೆ. ಅಂದರೆ ಯಾವುದೇ ಒಂದು ಡಿಸಿಷನ್ಸ್ ತೊಗೊಬೇಕಾದ್ರೆ ಅಥವಾ ಪಾಲಿಸೀಸ್ನ ಮಾಡಬೇಕು ಅಂತಂದರೆ ಸೊ ಸರ್ಟನ್ ಮೆಂಬರ್ಸ್ ಇರ್ತಾರೆ. ಸೊ ಕೆಲವು ಜನಗಳ ನಿರ್ಧಾರದ ಮೇರೆಗೆ ಅಥವಾ ಅವ್ರಗಳ ಅಭಿಪ್ರಾಯದ ಮೇರೆಗೆ ಸೊ ಎಲ್ಲ ಪಾಲಿಸೀಸ್ ಮತ್ತು ಎಲ್ಲ ಗೈಡ್ಲೈನ್ಸ್ನ ತಗೊಳ್ಳೋವಂಥದ್ದು. ಹಾಗೆಯೇ ಈ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಏನಿದೆ, ಇದು ಕೂಡ ಒಂದು ಥಿಂಕ್ ಟ್ಯಾಂಕ್ ಆಗಿ ಆ್ಯಕ್ಟ್ ಮಾಡುತ್ತೆ. ಎಲ್ಲ ಪಾಲಿಸೀಸ್ಗಳಾಗಿರ್ಬೋದು ಮತ್ತು ಯಾವುದೇ ಟ್ರಾನ್ಸ್ಪೋರ್ಟ್ಗೆ ರಿಲೇಟೆಡ್ ಆಗಿರುವಂಥ ಸಾಗಣೆಯಲ್ಲಿ ಅಥವಾ ಸಾರಿಗೆಯಲ್ಲಿ ಯಾವುದೇ
ರೀತಿಯಾದಂತಹ ಮೀಟಿಂಗ್ಸ್ಗಳು, ದಟ್ ಈಸ್ ಆನ್ಯುವಲ್ ಸಮ್ಮಿಟ್ಸ್, ವಾರ್ಷಿಕವಾಗಿ ನಡೆಯುವಂತಹ ಮೀಟಿಂಗ್ಸ್ಗಳು, ಏನು ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ಸ್ ಸಚಿವರು ಏನಿರ್ತಾರೆ, ಸಾರಿಗೆ ಸಚಿವರು, ಇವರನ್ನೆಲ್ಲ ಅಳವಡಿಕೊಂಡಿರುವಂತಹ ಆನ್ಯುವಲ್ ಮೀಟಿಂಗ್ಸ್ಗಳನ್ನ ಹೆಲ್ಡ್ ಮಾಡೋ ಅಂಥದ್ದಾಗಿರ್ಬೋದು, ಪ್ರತಿಯೊಂದು ಕೂಡ ಈ ಒಂದು ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ದೇ ಕೆಲಸ ಆಗಿದೆ. ಸೊ ಅದನ್ನು ನಾವು ಗ್ಲೋಬಲ್ ಬಾಡಿ ಅಂತಲೇ ಹೇಳ್ಬೋದು. ಇಟ್ ಈಸ್ ದ ಓನ್ಲಿ ಗ್ಲೋಬಲ್ ಬಾಡಿ. ಸೊ ಅಂದರೆ ಇಡೀ ಒಂದು ಪ್ರಪಂಚಾದ್ಯಂತ ಇದನ್ನೇ ನಾವು ಗ್ಲೋಬಲ್ ಬಾಡಿ ಅಂತೀವಿ. ಎಲ್ಲ ಟ್ರಾನ್ಸ್ಪೋರ್ಟ್ ಮಾಡೆಲ್ಸ್, ಟ್ರಾನ್ಸ್ಪೋರ್ಟ್ ಪಾಲಿಸೀಸ್ನ ಅಳವಡಿಕೊಂಡಿರುವಂಥದ್ದು. ಸೊ ಈ ITF ಏನಾಗಿದೆ, ಇದು ಇಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ಲಿ ಇಂಟಿಗ್ರೇಟೆಡ್ ವಿತ್ ದ OECD ಯೆಟ್ ಪೊಲಿಟಿಕಲಿ ಆಟೋನಮಸ್. ಸೊ ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಈ ಒಂದು ITF ಏನಿದೆ, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್, ಅದು OECD ಜೊತೆ ಸಹಭಾಗಿಯಾಗಿದೆ. ಆರ್ಗನೈಸೇಷನ್ ಆಫ್ ಎಕನಾಮಿಕ್ ಕಾರ್ಪೊರೇಷನ್ ಅಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಇದು ಕೂಡ ಒಂದು ಸಂಸ್ಥೆ. ನೆಕ್ಸ್ಟ್ ಸ್ಲೈಡಲ್ಲಿ ಇದ್ರ ಬಗ್ಗೆ ನೋಡೋಣ. ಸೊ ಇದು ITF ಕೂಡ OECD ಜೊತೆ ಜಾಯಿಂಟ್ ಆಗಿ ವರ್ಕ್ ಮಾಡ್ತಿದೆ. ಬಟ್ ಇಟ್ ಈಸ್ ಪೊಲಿಟಿಕಲಿ ಆಟೋನಮಸ್. ಯಾವುದೇ ಡಿಸಿಷನ್ಸ್ಗಳಾಗಿರ್ಬೋದು, ಪೊಲಿಟಿಕಲಿ ರಾಜಕೀಯವಾಗಿ ಅದಕ್ಕೆ ಸ್ವಾತಂತ್ರ್ಯ ಇದೆ. ಸೊ ಅದು OECD ಏನು ಡಿಸಿಷನ್ಸ್ ತಗೊಳುತ್ತೆ ಅದು ITF ತಗೊಳ್ಬೇಕು ಅನ್ನೋದೇನಿಲ್ಲ. ಸೊ ರಾಜಕೀಯವಾಗಿ ಯಾವುದೇ ಕೂಡ ಇನ್ಫ್ಲೂಯೆನ್ಸ್ನು ಕೂಡ ಅದಕ್ಕೆ ಹಾಕುವಂತಿಲ್ಲ. ಸೊ ಯಾಕೆ ಅಂತಂದರೆ ಇಟ್ ಈಸ್ ಪೊಲಿಟಿಕಲಿ ಆಟೋನಮಸ್. ಪ್ಲೀಸ್ ನೋಟ್ ಡೌನ್ ದಿಸ್ ಪಾಯಿಂಟ್. ಸೊ ಇಂಡಿಯಾ, ಸೊ ಮೇನ್ ಆಗಿ ಪ್ರಿಲಿಮ್ಸಲ್ಲಿ ಕೇಳೋವಂಥದ್ದು ನಮಗೆ ಗೊತ್ತಿರಬೇಕಾದಂಥದ್ದು. ಸೊ ವೆದರ್ ಇಂಡಿಯಾ ಇಸ್ ಎ ಮೆಂಬರ್ ಆರ್ ನಾಟ್. ಸೊ ಇದರಲ್ಲಿ ಇಂಡಿಯಾ ಹ್ಯಾಸ್ ಬೀನ್ ಎ ಮೆಂಬರ್ ಆಫ್ ITF, ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ನ ಸಿನ್ಸ್ 2008 ಇಂದ. ಸೊ ಇಂಡಿಯಾ ಕೂಡ ಈ ITFನ ಮೆಂಬರ್ ಆಗಿದೆ. ಸೊ ದೀಸ್ ಆರ್ ದ ಪಾಯಿಂಟ್ಸ್ ಅಬೌಟ್ ITF, ದಟ್ ಈಸ್ ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್. ಸೊ ಅದು 60 ಮೆಂಬರ್ಸ್ನ ಒಳಗೊಂಡಿದೆ. ಇಟ್ ಈಸ್ ಅ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್. ಇಟ್ ಈಸ್ ದ ಓನ್ಲಿ ಗ್ಲೋಬಲ್ ಬಾಡಿ ಅಥವಾ ಥಿಂಕ್ ಟ್ಯಾಂಕ್ ಅಂತಾನೆ ಹೇಳ್ಬೋದು, ದಟ್ ಕವರ್ಸ್ ಆಲ್ ಪಾಲಿಸೀಸ್, ಸಮ್ಮಿಟ್ಸ್ ಅಂಡ್ ಟ್ರಾನ್ಸ್ಪೋರ್ಟ್ ಮಾಡೆಲ್ಸ್. ಇಟ್ ಈಸ್ ಪೊಲಿಟಿಕಲಿ ಆಟೋನಮಸ್. ಸೊ ನೆನಪಿರಲಿ, ಅದು ಪೊಲಿಟಿಕಲಿ ರಾಜಕೀಯವಾಗಿ ಸ್ವಾತಂತ್ರ್ಯವನ್ನು ಹೊಂದಿದೆ. ಸೊ ಇಂಡಿಯಾ ಕೂಡ ಇದರ ಮೆಂಬರ್ ಆಗಿದೆ. ಸೊ ಇದು ITF ಬಗ್ಗೆ. ಸೊ ನೆಕ್ಸ್ಟ್ ತಿಳ್ಕೊಳ್ಳೋದಾದ್ರೆ, ಸೊ ದಟ್ ಈಸ್ OECD ಅಂತ ಹೇಳ್ತೀವಿ. OECD ಮೀನ್ಸ್ ಆರ್ಗನೈಸೇಷನ್, ದಟ್ ಈಸ್ ಆರ್ಗನೈಸೇಷನ್ ಫಾರ್ ಎಕನಾಮಿಕ್ ಕೋಆಪರೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಅಂತ ಹೇಳ್ತೀವಿ. ಸೊ ಇದು ನೋಡೋದಾದರೆ ಇಟ್ ಈಸ್ ಅನ್ ಇಂಟರ್ನ್ಯಾಷನಲ್, ಅಂತಾರಾಷ್ಟ್ರೀಯವಾಗಿ. ಸೊ ಎರಡು ರಾಷ್ಟ್ರಗಳ ಸರ್ಕಾರದ, ಎರಡು ಅಥವಾ ಹೆಚ್ಚಕ್ಕಿಂತ ರಾಷ್ಟ್ರಗಳ ಸರ್ಕಾರದ ನಡುವೆ ಇರುವಂತಹ ಸಂಸ್ಥೆ. ಸೊ ಇದರಲ್ಲಿ ಟೋಟಲ್ 36 ಕಂಟ್ರೀಸ್ಗಳು ಹೊಂದಿವೆ, ಅಂದರೆ ಮೆಂಬರ್ಸ್ಗಳಾಗಿದೆ. ITFನಲ್ಲಿ ITF ನೋಡೋದಾದರೆ ಅದರಲ್ಲಿ 60. ಸೊ ಬಟ್ ಇದರಲ್ಲಿ 36 ಕಂಟ್ರೀಸ್ಗಳು ಹೊಂದಿದೆ. ಸೊ ಈ OECDನ 1961ನಲ್ಲಿ ಸೊ ಫೌಂಡ್ ಆಗಿದ್ದು. ಸೊ ಇಟ್ ವಾಸ್ ಫೌಂಡೆಡ್ ಇನ್ ದ ಇಯರ್ 1961. ಯಾಕೆ ಅಂತ ಹೇಳಿದರೆ, ಸೊ ವರ್ಲ್ಡ್ ಟ್ರೇಡ್ ಮತ್ತು ಆರ್ಥಿಕ ಬೆಳವಣಿಗೆಯನ್ನು ಸ್ಟಿಮ್ಯುಲೇಟ್ ಮಾಡೋದಕ್ಕೆ ಅಂತ. ಅಂದರೆ ವ್ಯಾಪಾರದ ಅಣೆಕಟ್ಟೇನಿದೆ, ಸೊ ರಾಷ್ಟ್ರೀಯ ಅಣೆಕಟ್ಟು ಮತ್ತು ಎಕನಾಮಿಕ್ ಆರ್ಥಿಕತೆಯ ಅಭಿವೃದ್ಧಿಗೋಸ್ಕರ ಅದನ್ನು ಜಾಸ್ತಿ ಮಾಡೋದಕ್ಕೆ ಸೊ 1961ನಲ್ಲಿ OECDನ ಫಾರ್ಮೇಷನ್ ಮಾಡಿದ್ದು. ಸೊ ಈ OECD ಅನ್ನೋದು 1948ಅಲ್ಲೂ ಕೂಡ ಇಟ್ ವಾಸ್ ಫೌಂಡೆಡ್, ಆವಾಗಲೂ ಕೂಡ ಸ್ಥಾಪನೆ ಆಗಿತ್ತು. ಬಟ್ ಆವಾಗ ಅದನ್ನು ನಾವೇನಂತ ಅಂತಿದ್ವಿ ಅಂತಂದರೆ OECC, ಸೊ ದಟ್ ಈಸ್ ಆರ್ಗನೈಸೇಷನ್ ಫಾರ್ ಯುರೋಪಿಯನ್ ಎಕನಾಮಿಕ್ ಕಾರ್ಪೊರೇಷನ್ ಅಂತ ಅಂತಿದ್ವಿ. ಸೊ OEC ಬಂದ್ಬಿಟ್ಟು 1948ಅಲ್ಲಿ ಆಗಿದ್ದು. ಸೊ ನೆಕ್ಸ್ಟ್ OECD ಆಗಿದ್ದು ಸೊ ಇಟ್ ವಾಸ್ ಇನ್ 1961. ಸೊ ನೆನಪಿರಲಿ. ಸೊ ಇದು ಫಸ್ಟ್ ಒನ್. ಈ OECC ಏನಿದೆ, ಸೊ ದಟ್ ಈಸ್ ಆರ್ಗನೈಸೇಷನ್ ಫಾರ್ ಯುರೋಪಿಯನ್ ಎಕನಾಮಿಕ್ ಕಾರ್ಪೊರೇಷನ್, ಇದು ಫೌಂಡ್ ಆಗಿದ್ದು 1948ಅಲ್ಲಿ. ಸೊ ಯೂಶಲಿ ಅದು ಏನಕ್ಕೆ ಫೌಂಡ್ ಆಗಿದ್ದಂತಂದರೆ US ಫಂಡೆಡ್ ಮಾರ್ಷಲ್ ಪ್ಲಾನಿಗೆ. ಸೊ ಅವಾಗ ನಮಗೆ ಗೊತ್ತಿದೆ, ಸೊ 1945ಅಲ್ಲಿ ಸೆಕೆಂಡ್ ವರ್ಲ್ಡ್ ವಾರ್ ಎಲ್ಲ ಆಗಿ ಸೊ ಎಕನಾಮಿ ಎಲ್ಲ, ಆರ್ಥಿಕತೆ ಎಲ್ಲ ತುಂಬಾ ಸ್ಲೋ ಆಗಿತ್ತು. ಸೊ ಹಾಗಾಗಿ US ಸೊ ಇದು ಎಕನಾಮಿಕ್ ಲೆವೆಲ್ನ ಜಾಸ್ತಿ ಮಾಡೋದಕ್ಕೋಸ್ಕರ ಎಲ್ಲೆಲ್ಲಿ ಡಿಸ್ಟ್ರಕ್ಷನ್ ಆಗಿತ್ತು, ಸೊ ಎಲ್ಲೆಲ್ಲಿ ಎಕನಾಮಿ ಡೌನ್ ಆಗಿತ್ತು, ನಶಿಸಿ ಹೋಗಿತ್ತು, ಅಲ್ಲಿ ಮತ್ತೆ ರೀಕನ್ಸ್ಟ್ರಕ್ಷನ್ ಆಫ್ ದ US ಅಥವಾ ಒಂದು ಕಾಂಟಿನೆಂಟ್, ಖಂಡವನ್ನು ಮತ್ತೆ ರೀಕನ್ಸ್ಟ್ರಕ್ಟ್ ಮಾಡಿ ಎಕಾನಮಿಯನ್ನು ರೈಸ್ ಮಾಡೋದಕ್ಕೋಸ್ಕರ ಈ OEEC, ಸೊ ದಟ್ ಈಸ್ ಆರ್ಗನೈಸೇಷನ್ ಫಾರ್ ಯುರೋಪಿಯನ್ ಎಕನಾಮಿಕ್ ಕಾರ್ಪೊರೇಷನ್ನ ಫೌಂಡ್ ಮಾಡಿದ್ದು. ಸೊ ಅದಾದಮೇಲೆ 1961ನಲ್ಲಿ ಮತ್ತೆ ವರ್ಲ್ಡ್ ಟ್ರೇಡ್ ಮತ್ತು ಎಕನಾಮಿಕ್ ಪ್ರೋಗ್ರೆಸ್ನ ಸ್ಟಿಮ್ಯುಲೇಟ್ ಮಾಡೋದಕ್ಕೋಸ್ಕರ 1961ನಲ್ಲಿ OECDಯನ್ನು ಫಾರ್ಮ್ ಆಗಿದ್ದು. ಸೊ ದಟ್ ಈಸ್ ಫ್ರಮ್ OEEC ಟು OECD ಸೊ ಆಗಿದ್ದು. ಸೊ ಹಾಗಿದ್ರೆ ಸೊ ಇಂಡಿಯಾ ವೆದರ್ ಇಟ್ ಈಸ್ ಅ ಮೆಂಬರ್ ಆಫ್ OECD ಆರ್ ನಾಟ್ ಅಂತಂದರೆ, ಇಂಡಿಯಾ ಈಸ್ ನಾಟ್ ಎ ಮೆಂಬರ್ ಆಫ್ OECD. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ವೆನ್ ಇಟ್ ಕಮ್ಸ್ ಟು ITF, so that is International Transport Forum, India is a member, okay,
ಬಟ್ ವೆನ್ ಇಟ್ ಕಮ್ಸ್ ಟು OECD, ಸೊ ಇಂಡಿಯಾ ಇಟ್ ಈಸ್ ನಾಟ್ ಅ ಮೆಂಬರ್ ಆಫ್ OECD. ಸೊ ಪ್ರಿಲಿಮ್ಸ್ನಲ್ಲಿ ಇದೇ ರೀತಿ ಆಪ್ಷನ್ಸ್ಗಳನ್ನ ಕೇಳ್ತಾನೆ. ಸೊ ಅದನ್ನು ನಾವು ಹಾಗಾಗಿ ಪ್ರತಿಯೊಂದು ಇನ್ಸ್ಟಿಟ್ಯೂಟ್ಸ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್ ಬಂದಾಗ ಯಾವ ಇಯರಲ್ಲಿ ಫೌಂಡ್ ಆಗಿದ್ದು, ವಾಟ್ ಈಸ್ ದ ಮೇನ್ ಪರ್ಪಸ್, ವಾಟ್ ಆರ್ ಇಟ್ಸ್ ಹೆಡ್ ಕ್ವಾರ್ಟರ್ಸ್, ಮತ್ತು ವೆದರ್ ಇಂಡಿಯಾ ಈಸ್ ಅ ಮೆಂಬರ್ ಆರ್ ನಾಟ್ ಅನ್ನೋದು ಸೊ ನಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು. ಸೊ ಇನ್ ದಿಸ್ ವಿಡಿಯೋ ಸೊ ನಾನು ಇಂಟರ್ನ್ಯಾಷನಲ್ ಟ್ರಾನ್ಸ್ಪೋರ್ಟ್ ಫೋರಮ್ ಮತ್ತು OECD ಎನ್ನುವಂಥ 2 ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ಸ್, ಅಂತಾರಾಷ್ಟ್ರೀಯ ಸಂಸ್ಥೆಗಳ ಬಗ್ಗೆ ಹೇಳಿದ್ದೀನಿ. ಸೊ ಮತ್ತು ಡಿಕಾರ್ಬನೈಸಿಂಗ್ ಟ್ರಾನ್ಸ್ಪೋರ್ಟ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ಕೊಟ್ಟಿದ್ದೀನಿ. ಸೊ ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ನಿಮ್ಮ ಪ್ರಿಲಿಮ್ಸ್ ಮತ್ತು ಮೇನ್ಸ್ ಪರ್ಸ್ಪೆಕ್ಟಿವಿಂದ. ಐ ಹೋಪ್ ಈ ವಿಡಿಯೋದಲ್ಲಿ ಹೇಳಿರೋದಂತ ಎಲ್ಲ ಕ್ಲಿಯರ್ ಆಗಿದೆ ಮ್ಯಾಟರ್ಸು. ಸೊ ಥ್ಯಾಂಕ್ ಯು ಸೋ ಮಚ್. ವಿಲ್ ಸೂನ್ ಮೀಟ್ ಅಪ್ ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು.